निखिलत्वं प्राणत्वं भवति भवस्पर्शं महमहो महत्सिद्धिस्पर्शं नवभवति नृत्यं करति यः महोद्योगी स्पर्शं चरणकणपूर्णं सह महो ऋषिर्साक्ष्यं पूर्ण भवति महतं चंदन इति। हे सिद्धाश्रम के प्राणस्विता युक्त तेजस्वी महामानव, इस सिद्धाश्रम में सैकड़ों हजारों वर्षों की आयु प्राप्त योगी इस समय भी साधना एवं तपस्यारत है, परंतु फिर भी वे आपकी ऊंचाई को प्राप्त नहीं कर पाए हैं। आपने जिन सिद्धियों को प्राप्त किया है वहां तक पहुंचने के लिए अभी इन योगियों और तपस्वियों को सैकड़ों वर्ष लग जाएंगे। आप निश्चय ही अद्वितीय सिद्ध पुरुष हैं, तभी तो हजारों हजारों शक्तियां और सिद्धियां आपके सामने नृत्य करती है। मैं ही नहीं अपितु सैकड़ों सन्यासियों का यह अभिमत रहा है कि आपसे मिलने पर तो उनके शरीर से सुगंध प्रवाहित होती ही है, मगर आपके दर्शन मात्र से ही उनमें वो वृत्तियां जागृत होने लग जाती है जो जीवन को प्राणवान और ऊर्जावान बना देती है। जो एक बार भी आपसे मिल लेता है अपने आप ही उसकी कुंडलिनी जागृत होने लग जाती है। जो एक बार भी आपके दर्शन कर लेता है अपने आप ही उसमें एक प्रकार की दिव्य चेतना स्पंदित होने लग जाती है। मैंने यह भी अनुभव किया कि कई वर्षों तक साधनाएं करने के बाद भी जब उन सन्यासियों को सफलता नहीं मिल रही थी, तब उन लोगों ने आपकी चरण धूलि को चंदन की तरह ललाट पर लगाया। उसी क्षण एक बिजली सी कौंधी और उनका सारा शरीर जनजना गया। उसी क्षण ऐसा लगा कि जैसे एक विद्युत प्रवाह सा पूरे शरीर में प्रवेश कर गया हो। पूरे शरीर एक अद्वितीय ऊर्जा से भर गया और जिन साधनाओं में सिद्धि नहीं मिल रही थी उन साधनाओं में भी पूर्ण सफलता प्राप्त हो गई। आपके स्पर्श से ही यह अद्वितीयता प्राप्त हो सकती है। तो आप जिस ऊंचाई पर है, हम हजारों साल की तपस्या करके भी आपके जीवन की पूर्णता को और चैतन्यता को प्राप्त नहीं कर सकते। यदि उसका क्षणांश भी हमें प्राप्त हो जाए तब भी हम अपने जीवन को धन्य और सौभाग्यशाली समझ लेंगे। हे ಸಿದ್ಧಾಶ್ರಮದ ಪ್ರಾಣಸ್ವಿತಾಯುಕ್ತ ತೇಜಸ್ವಿ ಮಹಾಮಾನವರಾದ ಗುರುದೇವ್, ಈ ಸಿದ್ಧಾಶ್ರಮದಲ್ಲಿ ನೂರಾರು ಸಾವಿರಾರು ವರ್ಷಗಳ ಆಯಸ್ಸನ್ನು ಪ್ರಾಪ್ತಿ ಮಾಡಿಕೊಂಡ ಯೋಗಿಗಳು ಈ ಸಮಯದಲ್ಲಿಯೂ ಸಹ ಸಾಧನೆ ಮತ್ತು ತಪಸ್ಸಿನಲ್ಲಿ ನಿರತರಾಗಿದ್ದಾರೆ. ಆದರೆ ಅವರಾರೂ ನಿಮ್ಮ ಸಾಧನೆಯ ಅತ್ಯುನ್ನತ ಸ್ತರವನ್ನು ಶ್ರೇಷ್ಠತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಮರ್ಥರಾಗಲಿಲ್ಲ. ನೀವು ಏನೆಲ್ಲ ಉಚ್ಚಕೋಟಿಯ ಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರೋ ಅಲ್ಲಿಯವರೆಗೆ ತಲುಪಲೂ ಸಹ ಈ ಎಲ್ಲ ಯೋಗಿಗಳಿಗೆ, ತಪಸ್ವಿಗಳಿಗೆ ಇನ್ನೂ ನೂರಾರು ವರ್ಷಗಳು ಬೇಕಾಗುತ್ತವೆ. ನೀವು ನಿಶ್ಚಯವಾಗಿಯೂ ಅದ್ವಿತೀಯ ಸಿದ್ಧಪುರುಷರಾಗಿದ್ದೀರಿ. ಆದ್ದರಿಂದಲೇ ಸಾವಿರಾರು ಶಕ್ತಿಗಳು ಮತ್ತು ಸಿದ್ಧಿಗಳು ನಿಮ್ಮ ಮುಂದೆ ನೃತ್ಯ ಮಾಡುತ್ತಿರುತ್ತವೆ. ನನ್ನೊಬ್ಬನದಷ್ಟೇ ಅಲ್ಲ, ನೂರಾರು ಸನ್ಯಾಸಿಗಳ ಅಭಿಮತ ನಿಮ್ಮ ಬಗ್ಗೆ ಏನಿದೆ ಎಂದರೆ
ನಿಮ್ಮೊಡನೆ ಮಿಲನವಾದಾಗ ಅವರೆಲ್ಲರ ಶರೀರದಲ್ಲಿಯೂ ದಿವ್ಯ ಸುಗಂಧ ಪ್ರವಾಹಿತವಾಗಿಯೇ ಆಗುತ್ತದೆ, ಇದು ನಿಶ್ಚಿತ. ಆದರೆ ಅದಕ್ಕಿಂತ ಮೊದಲು ನಿಮ್ಮ ದರ್ಶನ ಮಾತ್ರದಿಂದಲೇ ಅವರೆಲ್ಲರಲ್ಲಿ ಜೀವನವನ್ನು ಪ್ರಾಣಮಯ ಮತ್ತು ಊರ್ಜಾಮಯ ಅತ್ಯುನ್ನತ ಸ್ತರಕ್ಕೆ ಕೊಂಡೊಯ್ಯುವಂತಹ ಅತಿ ಶ್ರೇಷ್ಠತಮ ವೃತ್ತಿಗಳೆಲ್ಲ ಜಾಗೃತವಾಗತೊಡಗುತ್ತವೆ. ಯಾರು ಕೇವಲ ಒಂದೇ ಒಂದು ಬಾರಿ ನಿಮ್ಮೊಡನೆ ಮಿಲನವಾಗುತ್ತಾರೆಯೋ ತನ್ನಷ್ಟಕ್ಕೆ ತಾನೇ ಸ್ವತಃ ಅವರ ಕುಂಡಲಿನಿ ಶಕ್ತಿ ಜಾಗೃತವಾಗತೊಡಗುತ್ತದೆ. ಯಾರು ಕೇವಲ ಒಂದೇ ಒಂದು ಬಾರಿ ನಿಮ್ಮ ದರ್ಶನ ಮಾಡುತ್ತಾರೆಯೋ ತನ್ನಷ್ಟಕ್ಕೆ ತಾನೇ ಅವರಲ್ಲಿ ಒಂದು ಪ್ರಕಾರದ ದಿವ್ಯ ಚೇತನ ಸ್ಪಂದಿತವಾಗತೊಡಗುತ್ತದೆ. ನನಗೆ ಅನುಭವವೇದ್ಯವಾದ ಒಂದು ಅದ್ಭುತ ಸಂಗತಿ ಏನೆಂದರೆ, ಎಷ್ಟೋ ವರ್ಷಗಳು ಅಹೋರಾತ್ರಿ ಸಾಧನೆ ಮಾಡಿದ ನಂತರವೂ ಸಹ ಯಾವ ಸನ್ಯಾಸಿಗಳಿಗೆ ತಾವೆಲ್ಲ ಬಯಸಿದಂತಹ ಅಪೂರ್ವವಾದ ಅಲೌಕಿಕ ಸಿದ್ಧಿಗಳು ಸಿಗದಾದಾಗ ಅವರೆಲ್ಲ ಗುರುದೇವ್ ನಿಮ್ಮ ಚರಣಧೂಳಿಯನ್ನೇ ಪವಿತ್ರ ಚಂದನದಂತೆ ಭಾವಿಸುತ್ತಾ ತಮ್ಮ ಹಣೆಯಲ್ಲಿ ಧರಿಸಿದರು. ಆ ಕ್ಷಣವೇ ಅವರಿಗೆಲ್ಲ ಬರಸಿಡಿಲು ಬಡಿದಂತಾಗಿ ಅವರ ಸಂಪೂರ್ಣ ಶರೀರ ಮರಗಟ್ಟಿದಂತಾಯಿತು. ಆ ಕ್ಷಣ ಅವರಿಗೆಲ್ಲ ಹೇಗನಿಸಿತೆಂದರೆ ವಿದ್ಯುತ್ ಪ್ರವಾಹವೊಂದು ಅವರ ಸಂಪೂರ್ಣ ಶರೀರದಲ್ಲಿ ಪ್ರವೇಶಿಸಿದಂತೆ ಅವರ ಸಂಪೂರ್ಣ ಶರೀರದಲ್ಲಿ ಒಂದು ಅದ್ವಿತೀಯ ತೇಜಸ್ಸು ತುಂಬಿಕೊಂಡಂತೆ ಮತ್ತು ನಂತರ ಅವರಿಗೆಲ್ಲ ಯಾವ ಸಾಧನೆಗಳಲ್ಲಿ ಸಿದ್ಧಿಗಳು ಸಿಕ್ಕಿರಲಿಲ್ಲವೋ ಆ ಎಲ್ಲ ಸಾಧನೆಗಳಲ್ಲೂ ಅವರಿಗೆ ಪೂರ್ಣ ಸಫಲತೆ ಪ್ರಾಪ್ತವಾಯಿತು. ಕೇವಲ ನಿಮ್ಮ ಸ್ಪರ್ಶ ಮಾತ್ರದಿಂದಲೇ ಇಂತಹ ಅದ್ವಿತೀಯತೆ ಪ್ರಾಪ್ತವಾಗುತ್ತದೆಂದರೆ ಗುರುದೇವ್ ನೀವು ಅದೆಂತಹ ಅತ್ಯುನ್ನತ ಸರ್ವೋಚ್ಚ ಸ್ಥಿತಿಯಲ್ಲಿದ್ದೀರಿ. ನಾವೆಲ್ಲ ಸಾವಿರಾರು ವರ್ಷಗಳು ತಪಸ್ಸು ಮಾಡಿದ ನಂತರವೂ ಸಹ ನಿಮ್ಮ ಜೀವನದ ಪೂರ್ಣತೆಯನ್ನು ಮತ್ತು ಚೈತನ್ಯತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ನಮ್ಮಿಂದ ಸಾಧ್ಯವಾಗುವುದೇ ಇಲ್ಲ. ನಿಮ್ಮ ಜೀವನದ ಪೂರ್ಣತೆಯ ಕ್ಷಣಾಂಶವೇನಾದರೂ ನಮಗೆ ಪ್ರಾಪ್ತಿಯಾಗುವಂತಿದ್ದರೆ ಆಗಲೂ ಸಹ ನಾವು ನಮ್ಮ ಜೀವನವನ್ನು ಧನ್ಯ, ಸಾರ್ಥಕ ಮತ್ತು ಸೌಭಾಗ್ಯಶಾಲಿಯಾಯಿತೆಂದೇ ಅರ್ಥ ಮಾಡಿಕೊಳ್ಳುತ್ತೇವೆ. ಗುರೌರೂಪಂ ದೇವತ್ವವಚ ಗುಣಗಾನಂ ಶ್ರಿಯ ಇತಿ ನಮೋ ಸಿದ್ಧಯೋಗ ಸಕಲ ಗುಣಗಾನತ್ವವ ಇತಿ ತ್ವದಿಕಲ್ಪವೃಕ್ಷೌ ಗುಣಗ್ರಹಿತನೈತ್ರಹಿರಣಯೋರ್ ತ್ವದೈಗಾನಂ ಪೂರ್ಣ ಗುರುವರ ಭವೇತ್ ಪೂರ್ಣ ಶ್ರಿಯತಃ. हे अनंत श्री, हे गुरुदेव, सिद्धयोगा झील की प्रत्येक लहर आपके चरण प्रक्षालन के लिए व्यग्र है. सिद्धयोगा झील पर आपका नाम मधुरता के साथ स्पंदित है, क्योंकि आपने इस निर्मल सिद्ध योगा झील को समस्त साधकों और योगियों के लिए व्यवहार करने योग्य बनाया है. सिद्ध योगा झील का पावन जल निरंतर अपने होठों से आपका ही गुणगान करता रहता है. जब वायु कल्पवृक्ष को स्पर्श करती हुई बहती है तो ऐसा लगता है कि जैसे देवदूत आपके सम्मान में खड़े होकर श्लोक उच्चरित कर रहे हो. सिद्धाश्रम की माटी के प्रत्येक कण पर आपका गुणगान अंकित है. सही अर्थों में आप सिद्धाश्रम की चेतना है, धड़कन है और इसकी पूर्णता के आधार है. आपके आते ही यहाँ की सारी धरती अपने आप में
तेजस्विता युक्त बन जाती है। सारे साधक, सारे सन्यासी, सारे योगी अपने आप में बालकों की तरह इटलाते, मचलते, कूदते, झूमते हुए घूमने लगते हैं, जैसे कि उनमें प्राणों का संचार हो गया हो। हिरण शावक दौड़कर आपके चारों ओर घूमने लगते हैं। पक्षियों की चहचहाहट बढ़ जाती है। कोयल मीठे स्वर में गायन करने लग जाती है। यज्ञ करते हुए योगियों, सन्यासियों को अग्नि धूम्र में देवताओं के दर्शन होने लग जाते हैं। ऐसा लगता है कि जैसे प्रत्येक कण स्पंदित हो उठा हो, प्रत्येक माटी की क्षणिकता पूर्णता युक्त हो गई हो। सारे वृक्ष झूमकर आपका स्तुतिगान कर रहे हो और मुझे तो ऐसा लगता है कि आपके आगमन पर देवता स्वयं उन वृक्षों में गतिशील होकर आपके दर्शन करके धन्य हो उठते हैं और झुककर आपको भक्तिभाव से प्रणाम करके अपने जीवन की पूर्णता को अनुभव करते हैं कि हम सभी में आपका ही जीवन है, आपकी ही विशेषता है, आपकी ही श्रेष्ठता है, आपकी ही सर्वोच्चता है और आपकी ही महानता है। ಹೇ ಅನಂತಶ್ರೀ, ಹೇ ಗುರುದೇವ್, ಸಿದ್ಧಯೋಗ ಸರೋವರದ ಪ್ರತಿಯೊಂದು ಅಲೆಯೂ ಸಹ ನಿಮ್ಮ ಚರಣ ಪ್ರಕ್ಷಾಲನವನ್ನು ಮಾಡುವುದಕ್ಕಾಗಿ ವ್ಯಗ್ರವಾಗಿದೆ. ಸಿದ್ಧಯೋಗ ಸರೋವರದಲ್ಲಿ ನಿಮ್ಮ ಹೆಸರು ಮಧುರತೆಯೊಂದಿಗೆ ಸ್ಪಂದಿತವಾಗಿದೆ. ಏಕೆಂದರೆ ನೀವು ಈ ನಿರ್ಮಲ, ಸ್ವಚ್ಛ ಸಿದ್ಧಯೋಗ ಸರೋವರವನ್ನು ಸಮಸ್ತ ಸಾಧಕರು ಮತ್ತು ಯೋಗಿಗಳಿಗೆ ಅತ್ಯಂತ ಅನುಕೂಲಕರವಾಗುವಂತೆ ಪುನರ್ನಿರ್ಮಾಣ ಮಾಡಿದ್ದೀರಿ. ಸಿದ್ಧಯೋಗ ಸರೋವರದ ಪಾವನ ಜಲ ನಿರಂತರವಾಗಿ ತನ್ನ ಬಾಯಿಂದ ನಿಮ್ಮದೇ ಗುಣಗಾನವನ್ನು ಮಾಡುತ್ತಿರುತ್ತದೆ. ಇಲ್ಲಿಯ ವಾಯುವು ಕಲ್ಪವೃಕ್ಷವನ್ನು ಸ್ಪರ್ಶಿಸುತ್ತಾ ಬೀಸುವಾಗ ಉಂಟಾಗುವ ಮಧುರನಾದ ದೇವದೂತರೆಲ್ಲ ನಿಮ್ಮನ್ನು ಸನ್ಮಾನಿಸಲು ಎದ್ದು ನಿಂತು ಶ್ಲೋಕಗಳನ್ನು ಉಚ್ಚರಿಸುತ್ತಿರುವಂತೆ ಭಾಸವಾಗುತ್ತದೆ. ಸಿದ್ಧಾಶ್ರಮದ ಪರಮ ಪಾವನ, ಪುಣ್ಯತಮ, ಪವಿತ್ರತಮ ಮಣ್ಣಿನ ಕಣಕಣದಲ್ಲೂ ಗುರುದೇವ್ ನಿಮ್ಮ ಗುಣಗಾನ ಅಂಕಿತವಾಗಿದೆ. ಸರಿಯಾದ ಅರ್ಥದಲ್ಲಿ ನೀವು ಸಿದ್ಧಾಶ್ರಮದ ಚೇತನವಾಗಿದ್ದೀರಿ, ಹೃದಯದ ಬಡಿತವಾಗಿದ್ದೀರಿ ಮತ್ತು ಅದರ ಪೂರ್ಣತೆಯ ಆಧಾರವೂ ಸಹ ನೀವೇ ಆಗಿದ್ದೀರಿ. ನಿಮ್ಮ ಆಗಮನ ಮಾತ್ರದಿಂದಲೇ ಸಿದ್ಧಾಶ್ರಮದ ಸಮಸ್ತ ಪೃಥ್ವಿ ತನ್ನಲ್ಲಿಯೇ ತಾನು ತೇಜಸ್ವಿತಾಯುಕ್ತವಾಗಿ ಬಿಡುತ್ತದೆ. ಇಲ್ಲಿನ ಸಮಸ್ತ ಸಾಧಕರು, ಸನ್ಯಾಸಿಗಳು, ಯೋಗಿಗಳು ತಮ್ಮಲ್ಲಿಯೇ ತಾವು ಬಾಲಕರಂತೆ ಜಂಬದಿಂದ ನಲಿದಾಡುತ್ತಾ, ಕುಣಿದಾಡುತ್ತಾ, ಎಗರಾಡುತ್ತಾ ಇದ್ದಕ್ಕಿದ್ದಂತೆ ಅವರಲ್ಲಿ ನವೋಲ್ಲಾಸ ಶಕ್ತಿ ಮೂಡಿದಂತೆ, ಅವರ ಪ್ರಾಣಗಳಲ್ಲಿ ನವಚೈತನ್ಯ ಮೂಡಿದಂತೆ ಸಿದ್ಧಾಶ್ರಮದಲ್ಲಿ ಎಲ್ಲೆಡೆಯಿಂದ ನೀವಿರುವಲ್ಲಿಗೆ ಬರಲಾರಂಭಿಸುತ್ತಾರೆ. ಜಿಂಕೆಗಳ ಸಮೂಹ ಓಡೋಡುತ್ತಾ ಬಂದು ನಿಮ್ಮನ್ನು ನಾಲ್ಕೂ ದಿಕ್ಕುಗಳಿಂದ ಸುತ್ತುವರಿಯುತ್ತವೆ. ಪಕ್ಷಿಗಳ ಕಲರವ ಏಕಾಏಕಿ ಹೆಚ್ಚಾಗುತ್ತದೆ. ಕೋಗಿಲೆಗಳು ಪಂಚಮ ಸ್ವರದಲ್ಲಿ ಸುಶ್ರಾವ್ಯವಾಗಿ ಸುಮಧುರ ಗಾಯನ ಮಾಡತೊಡಗುತ್ತವೆ. ಯಜ್ಞ ಕಾರ್ಯದಲ್ಲಿ ನಿರತರಾಗಿರುವ ಯೋಗಿಗಳು ಮತ್ತು ಸನ್ಯಾಸಿಗಳಿಗೆ ಯಜ್ಞದ ಅಗ್ನಿಧೂಮ್ರದಲ್ಲಿ ದೇವತೆಗಳ ಸಾಕ್ಷಾತ್ ದರ್ಶನವಾಗಲು ಪ್ರಾರಂಭಿಸುತ್ತದೆ. ಸಿದ್ಧಾಶ್ರಮದ ಕಣಕಣವೂ ನಿಮ್ಮ ಆಗಮನದ ಆನಂದೋದ್ವೇಗದಿಂದ ಸ್ಪಂದಿಸುತ್ತಿರುವಂತೆ ಭಾಸವಾಗುತ್ತದೆ. ಸಿದ್ಧಾಶ್ರಮದ ಪರಮ ಪಾವನ, ಪವಿತ್ರತಮ ಮಣ್ಣಿನ ಕಣಕಣವೂ ಪೂರ್ಣತಾಯುಕ್ತವಾದಂತೆನಿಸುತ್ತದೆ. ಸಮಸ್ತ ವೃಕ್ಷ ಸಮೂಹಗಳೂ ಆನಂದೋಲ್ಲಾಸಗಳಿಂದ ತೂಗಾಡುತ್ತಾ
ನಿಮ್ಮ ಸ್ತುತಿಗಾನ ಮಾಡುತ್ತಿರುವಂತೆ ಅನುಭವವಾಗುತ್ತದೆ. ಮತ್ತು ನನಗಂತೂ ದೇವತೆಗಳೇ ಸ್ವಯಂ ಆ ವೃಕ್ಷಗಳಲ್ಲಿ ಗತಿಶೀಲರಾಗಿ ನಿಮ್ಮ ದಿವ್ಯ ಮಂಗಳದಾಯಕ ದರ್ಶನವನ್ನು ಪಡೆದು ಧನ್ಯರಾಗುತ್ತಿರುವರೇನೋ ಎಂದೆನಿಸುತ್ತದೆ. ಮತ್ತು ಆ ವೃಕ್ಷಗಳಂತೆಯೇ ತಾವೂ ಸಹ ನಿಮ್ಮ ಚರಣಾರವಿಂದಗಳೆಡೆಗೆ ಬಾಗುತ್ತಾ ಭಕ್ತಿಭಾವದಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತಮ್ಮ ಜೀವನದ ಪೂರ್ಣತೆಯನ್ನು ಅನುಭವಿಸುತ್ತಿರುವಂತೆ ಅನುಭೂತಿಯುಂಟಾಗುತ್ತದೆ. ಆ ದೇವತೆಗಳಲ್ಲಿರುವಂತೆಯೇ ನಮ್ಮೆಲ್ಲರಲ್ಲಿಯೂ ಗುರುದೇವ್ ನಿಮ್ಮದೇ ಜೀವನವಿದೆ, ನಿಮ್ಮದೇ ವಿಶೇಷತೆ ಇದೆ, ನಿಮ್ಮದೇ ಶ್ರೇಷ್ಠತೆ ಇದೆ, ನಿಮ್ಮದೇ ಸರ್ವೋಚ್ಚತೆ ಇದೆ ಮತ್ತು ನಿಮ್ಮದೇ ಆದ ಮಹಾನತೆಯೂ ಸಹ ಇದೆ. ನಾರಾಯಣೋ ತ್ವಂ ನಿಖಿಲೇಶ್ವರೋ ತ್ವಂ ಮಾತಾ ಪಿತಾ ಗುರು ಆತ್ಮಾ ತ್ವಮೇವಂ ಬ್ರಹ್ಮಾ ತ್ವಂ ವಿಷ್ಣುರುದ್ರ ತ್ವಮೇವಂ ಸಿದ್ಧಾಶ್ರಮೋ ತ್ವಂ ಗುರುವಂ ಪ್ರಣಮ್ಯಂ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ತ್ವದೀಯಂ ವಸ್ತು ನಿಖಿಲಂ ತುಭ್ಯಮೇವಂ ಸಮರ್ಪಯೇತ್. ಜೈ ಗುರುದೇವ್. ಪರಮಪೂಜ್ಯ ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದಜಿ ಮಹಾರಾಜರ ಪವಿತ್ರತಮ ದಿವ್ಯ ಚರಣಾರವಿಂದಗಳಲ್ಲಿ ಸಪ್ರೇಮಪೂರ್ವಕ ಸಮರ್ಪಣೆ ಈ ಭಾವಾನುವಾದ. ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಗುರೂಜಿ ನಿಖಿಲ್ ಸಚ್ಚಿದಾನಂದ.